ನೀವು ಈ ಥರ ಅಡ್ವರ್ಟೈಸ್ಮೆಂಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿಯಾದರೂ ಒಂದ್ಸಲಿ ಆದರೂ ನೋಡೇ ಇರ್ತೀರಾ. फाइंड आउट करना है ना कि आपकी शादी होगी कि नहीं होगी, किससे होगी, सोलमेट कौन है. ಲಾಕ್ಡೌನ್ ಸಮಯದಲ್ಲಿ ಎಲ್ಲ ಕಂಪ್ನಿಗಳು ಲಾಸ್ನಲ್ಲಿ ನಡೀತಾ ಇದ್ರೆ ಈ ಸ್ಟಾರ್ಟಪ್ ಮಾತ್ರ ಒಂದು ದಿನಕ್ಕೆ 23 ಲಕ್ಷ ಅರ್ನಿಂಗನ್ನು ಮಾಡ್ತಿತ್ತು. ನಮ್ಮ ಇಂಡಿಯಾದಲ್ಲಿ ಪ್ರತಿ ವರ್ಷ 100 ಹೊಸ ಸ್ಟಾರ್ಟಪ್ಗಳು ಯೂನಿಕಾರ್ನ್ ಆಗ್ತವೆ. ಹಾಗೆ 2000ಕ್ಕಿಂತ ಹೆಚ್ಚು ಸ್ಟಾರ್ಟಪ್ಗಳು ಕ್ಲೋಸ್ ಕೂಡ ಆಗೋಗ್ತವೆ. ಈ ಒಂದು ಸ್ಟಾರ್ಟಪ್ ಕ್ಲೋಸ್ ಆಗೋದಿಲ್ಲಿ ಪ್ರತಿ ವರ್ಷ ಕೋಟಿಗಳಲ್ಲಿ ದುಡ್ಡನ್ನು ಮಾಡ್ತಿರೋ ಈ ಆ್ಯಪ್ ಆಸ್ಟ್ರೋಟ್ಯಾಕ್ ಆಡಿಟರ್ ಪ್ರಕಾರ ಕಳೆದ ಫೈನಾನ್ಷಿಯಲ್ ಇಯರ್ನಲ್ಲಿ 282 ಕೋಟಿ ರೆವಿನ್ಯೂವನ್ನು ಮಾಡಿದೆ ಹಾಗೂ 27 ಕೋಟಿ ಪ್ರಾಫಿಟನ್ನು ಕೂಡ ಇದರಿಂದ ಮಾಡಿದೆ. ಇದರ ಫೌಂಡರ್ ಪುನೀತ್ ಗುಪ್ತಾ ಅವರು ಇಂಜಿನಿಯರ್ ಆಗಿರ್ತಾರೆ. ಆ ಸಮಯದಲ್ಲಿ ಅವರ ಜಾಬನ್ನು ಬಿಟ್ಟು ಒಂದು ಸ್ಟಾರ್ಟಪ್ಪನ್ನು ಶುರು ಮಾಡ್ತಾರೆ. ಅದರಲ್ಲಿ ಲಾಸ್ ಆದ ಕಾರಣ ಮತ್ತೆ ಬೇರೆ ಕಂಪನಿಗೆ ಬರುತ್ತಾರೆ. ಆ ಕಂಪನಿಯಲ್ಲಿ ಒಬ್ಬ ಸೀನಿಯರ್ ವರ್ಕರ್ ಇವರಿಗೆ ಒಂದು ಜ್ಯೋತಿಷಿಯನ್ನು ಮೀಟ್ ಮಾಡಿ ನಿಮ್ಮ ಪ್ರಾಬ್ಲಮನ್ನು ತಿಳಿಸು ಅಂತ ಹೇಳ್ತಾರೆ. ಆದರೆ ಪುನೀತ್ ಗುಪ್ತಾ ಅವರಿಗೆ ಇದರ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ. ಆದರೂ ಕೂಡ ಒಬ್ಬ ಜ್ಯೋತಿಷಿಯನ್ನು ಮೀಟ್ ಮಾಡ್ತಾರೆ. ಆ್ಯಂಡ್ ಗೆಸ್ ವಾಟ್, ಆ ಸ್ವಾಮೀಜಿ ಹೇಳಿದ ರೀತಿ ಆ್ಯಂಡ್ ಪ್ರಿಡಿಕ್ಟ್ ಮಾಡಿದ ರೀತಿ ಎಲ್ಲ ಕೂಡ ನಡೆಯುತ್ತೆ. ಇಲ್ಲಿ ಪುನೀತ್ ಅವರಿಗೆ ಒಂದು ಸ್ಟಾರ್ಟಪ್ ಐಡಿಯಾ ಬರುತ್ತೆ. 2017ರಲ್ಲಿ ಆಸ್ಟ್ರೋಟ್ಯಾಕ್ ಎಂಬ ಸ್ಟಾರ್ಟಪ್ ಅನ್ನು ಶುರು ಮಾಡ್ತಾರೆ. ಲಾಕ್ಡೌನ್ ಅಂತ ಕ್ರಿಟಿಕಲ್ ಸಂದರ್ಭದಲ್ಲಿ ಈ ಒಂದು ಆಸ್ಟ್ರೋಟ್ಯಾಕ್ ಆ್ಯಪ್ ಇಷ್ಟೊಂದು ಸಕ್ಸಸ್ ಆಗಲು ಕಾರಣ ಏನು? ಬನ್ನಿ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಣ. ಇದು ಆಸ್ಟ್ರೋಟ್ಯಾಕ್ನ ವೆಬ್ಸೈಟ್. ಇಲ್ಲಿ ಅನೇಕ ಸರ್ವಿಸ್ಗಳಿವೆ, ಲೈಕ್ ಆರೋಸ್ಕೋಪಿಕ್, ಫ್ರೀ ಕುಂಡ್ಲಿ ಆ್ಯಂಡ್ ಕುಂಡಲಿ ಮ್ಯಾಚಿಂಗ್. ಇಲ್ಲಿ ಕುಂಡಲಿಯನ್ನು ಹಾಕಬೇಕಾದ್ರೆ ಜಸ್ಟ್ ನಿಮ್ಮ ಹೆಸರನ್ನು ಹಾಗೂ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿದರೆ ಸಾಕು, ನಿಮ್ಮ ಕುಂಡಲಿ ರೆಡಿ ಆಗೋಗುತ್ತದೆ. ಈ ಆ್ಯಪ್ನ ಯೂಸರ್ ಇಂಟರ್ಫೇಸ್ ತುಂಬ ಸಿಂಪಲ್ ಆಗಿದೆ ಹಾಗೂ ತುಂಬ ಅಡಿಕ್ಟಿವ್ ಆಗಿದೆ. ಈ ಆ್ಯಪ್ನಲ್ಲಿ ಬರುವ ನೋಟಿಫಿಕೇಷನ್ನ ನೀವೇನಾದರೂ ನೋಡಿದ್ರೆ ಈ ಆ್ಯಪ್ನ ಅಟ್ಲೀಸ್ಟ್ ಒಂದ್ಸಲಿ ಆದರೂ ಯೂಸ್ ಮಾಡಲೇಬೇಕು ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಎಂಥ ನೋಟಿಫಿಕೇಷನನ್ನು ಕೊಡ್ತಾರೆ ಅಂದರೆ, ವೆನ್ ವಿಲ್ ಶಿ ಅನ್ಬ್ಲಾಕ್ ಮೀ, ವೆನ್ ವಿಲ್ ಮೈ ಎಕ್ಸ್ ಕಮ್ ಬ್ಯಾಕ್ ಆ್ಯಂಡ್ ವೆನ್ ವಿಲ್ ಫೈಂಡ್ ಮೈ ಟ್ರೂ ಲವ್ ಅಂತ. ಇವೆಲ್ಲ ಕೂಡ ಫ್ರೀ ಸರ್ವಿಸ್. ಹಾಗಾದರೆ ಇವರು ದುಡ್ಡನ್ನು ಹೇಗೆ ಮಾಡ್ತಾರೆ? ಇವರು ದುಡ್ಡನ್ನು ಮಾಡೋದು 1-on-1 ಕನ್ಸಲ್ಟೆನ್ಸಿಯಿಂದ. ನೀವು ಈ ಒಂದು ಆ್ಯಪ್ಗೆ ರಿಜಿಸ್ಟರ್ ಆದ ನಂತರ ಒಬ್ಬ ಜ್ಯೋತಿಷಿಯ ಜೊತೆ 5 ನಿಮಿಷ ಫ್ರೀ ಚಾಟ್ ಮಾಡಲು ಟ್ರಯಲನ್ನು ಕೊಡಲಾಗುತ್ತದೆ. ನಿಮಗೇನಾದರೂ ಈ ಟ್ರಯಲ್ ಇಷ್ಟ ಆದರೆ ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಟು ಅವರ ಜೊತೆ ಚಾಟ್ ಅನ್ನು ಮುಂದುವರಿಸಬೇಕಾಗುತ್ತದೆ. ನೀವು ಇದರಲ್ಲಿ ಜ್ಯೋತಿಷಿಗಳನ್ನು ಚೂಸ್ ಮಾಡಬೇಕಾದ್ರೆ ಅವರಿಗೆ ಎಕ್ಸ್ಟ್ರಾ ಬ್ಯಾಡ್ಜ್ಗಳನ್ನು ಹಾಕಲಾಗಿರುತ್ತದೆ, ಲೈಕ್ ಟಾಪ್ ಚಾಯ್ಸ್, ರೈಸಿಂಗ್ ಸ್ಟಾರ್, ಆಸ್ಟ್ರಾಲಜಿ ರೇಟಿಂಗ್ ಆ್ಯಂಡ್ ಅವರ ಎಕ್ಸ್ಪೀರಿಯನ್ಸ್ ಹಾಗೂ ಲ್ಯಾಂಗ್ವೇಜನ್ನು ಕೂಡ ಹಾಕಲಾಗಿರುತ್ತದೆ. ಇದರಿಂದ ನಾವು ಆಸ್ಟ್ರೋಟ್ಯಾಕ್ ಅನ್ನು ನಂಬಲು ಶುರು ಮಾಡ್ತೀವಿ. ಈ ಆಸ್ಟ್ರೋಟ್ಯಾಕ್ನ 90% ರೆವಿನ್ಯೂ 1-on-1 ಕನ್ಸಲ್ಟೇಷನ್ ಇಂದ ಬರುತ್ತೆ. ಇನ್ನು ಎರಡನೆಯ ಇನ್ಕಮ್ ಇನ್ಸ್ಟಾಗ್ರಾಮ್ ಲೈವ್ ರೀತಿಯಲ್ಲಿ ಆಸ್ಟ್ರೋಟ್ಯಾಕ್ ಲೈವ್ ಬರಲಾಗುತ್ತದೆ. ಇದರಲ್ಲಿ ಬರುವ ಜ್ಯೋತಿಷಿಗಳು ಜನರಲ್ ಅಡ್ವೈಸ್ ಅನ್ನು ಕೊಡ್ತಿರ್ತಾರೆ. ನಿಮಗೇನಾದರೂ ಈ ಫ್ಯೂಚರಿಂದ ಜ್ಯೋತಿಷ್ಯ ಮೇಲೆ ಇಷ್ಟ ಆದರೆ 1-on-1 ಕನ್ಸಲ್ಟೇಷನ್ ಅನ್ನು ತೆಗೆದುಕೊಬಹುದು. ಈ ಒಂದು ಲೈವ್ ಸ್ಟ್ರೀಮಿಂಗಿಂದ ಇವರಿಗೆ 5% ರೆವಿನ್ಯೂ ಬರುತ್ತದೆ. ಇನ್ನು 5% ರೆವಿನ್ಯೂ ಈ ಆಸ್ಟ್ರೋಟ್ಯಾಕ್ನ ಆಸ್ಟ್ರೋ ಮಾಲಿಂದ ಬರುತ್ತದೆ. ಇಲ್ಲಿ ಅವರ ಪೂಜೆಗೆ ಬೇಕಾದ ಕೆಲವೊಂದಿಷ್ಟು ಐಟಮ್ಗಳು ಹಾಗೂ ಈ ಸರ್ವಿಸ್ ಪೂಜಾಗಳು ಇಲ್ಲಿ ಸಿಗುತ್ತವೆ. ಇದರಿಂದ ಇವರಿಗೆ ರೆವಿನ್ಯೂ ಬರುತ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ಈ ಒಂದು ಆಸ್ಟ್ರೋಟ್ಯಾಕ್ ಕಡಿಮೆ ಇನ್ವೆಸ್ಟ್ಮೆಂಟನ್ನು ಮಾಡಿ ಅತಿ ಹೆಚ್ಚು ಇನ್ಕಮನ್ನು ಜನರೇಟ್ ಮಾಡ್ತಿದೆ. ಈ ಆಸ್ಟ್ರೋಟ್ಯಾಕ್ ಆ್ಯಪನ್ನು ಬರೀ ನಮ್ಮ ಇಂಡಿಯಾದವರಲ್ಲ, ನಮ್ಮ ಇಂಡಿಯನ್ಸ್ ಬಿಟ್ಟು ಲೈಕ್ USA, UK, ಕೆನಡಾ, ಆಸ್ಟ್ರೇಲಿಯಾಗಳಂಥ ದೇಶಗಳಲ್ಲಿ ಈ ಆ್ಯಪನ್ನು ಬಳಸ್ತಾರೆ. ಹಾಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ಈ ಆ್ಯಪ್ನಲ್ಲಿ ಇರುವಂಥ ಯೂಸರ್ಗಳು 80% ರಿಪೀಟೆಡ್ ಕಸ್ಟಮರ್ಗಳಾಗಿರ್ತಾರೆ. ಹಾಗಾದರೆ ಈ ಅಪ್ಲಿಕೇಶನ್ ಯಾವ ಸರ್ವಿಸನ್ನು ಕೊಟ್ಟು ಇಷ್ಟೊಂದು ಫೇಮಸ್ ಆಯಿತು? ಇಂಡಿಯಾದಲ್ಲಿ $58 ಬಿಲಿಯನ್ ಅಷ್ಟು ಮಾರ್ಕೆಟ್ ಇದೆ ಈ ಒಂದು ಸ್ಪಿರಿಚುವಲ್ಗೆ. ಇದನ್ನೇ ಅಡ್ವಾಂಟೇಜ್ ಆಗಿ ಯೂಸ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನನ್ನು ಡಿಜಿಟಲೈಸ್ ಆಗಿ ಜನರಿಗೆ ಸರ್ವಿಸನ್ನು ಕೊಡಲು ಶುರು ಮಾಡ್ತಾರೆ. ಇದಲ್ಲದೆ ಇದೇ ರೀತಿ ಇನ್ನೊಂದು ಶ್ರೀಮಂದಿರ ಅಪ್ಲಿಕೇಶನ್ ಇದೆ. ಇದರಲ್ಲಿ ನೀವು ಏನಾದರೂ ಎಕ್ಸ್ಟ್ರಾ ದುಡ್ಡನ್ನು ಕೊಟ್ಟರೆ ಆನ್ಲೈನಲ್ಲಿ ದೇವರಿಗೆ ಹೂವನ್ನ ಕೂಡ ಹಾಕಲಾಗುತ್ತದೆ. ಈ ಒಂದು ಆ್ಯಪ್ ಇಷ್ಟೊಂದು ಫೇಮಸ್ ಆಗೋದಕ್ಕೆ ನಮ್ಮ ದೇಶದ ಜನರ ಅನ್ಸರ್ಟನಿಟಿ ಹಾಗೂ ಆಂಗ್ಸೈಟಿ ಕೂಡ ಒಂದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಕೋವಿಡ್ನ ಟೈಮ್ನಲ್ಲಿ ಗೂಗಲ್ ಟ್ರೆಂಡ್ಸ್ನ ಪ್ರಕಾರ ಕಳೆದ 5 ವರ್ಷಗಳಿಗಿಂತ ಈ ವರ್ಷ ಹೈಯೆಸ್ಟ್ ಆಗಿ ಆಸ್ಟ್ರಾಲಜಿ ಹಾಗೂ ಬರ್ತ್ ಚಾರ್ಟನ್ನು ಸರ್ಚ್ ಮಾಡಿದ್ದಾರೆ ಎಂದು. ಕೆಲವು ಆಸ್ಟ್ರಾಲಜಿಗಳು ಹೇಳೋ ಪ್ರಕಾರ ಲಾಕ್ಡೌನ್ನಲ್ಲಿ ಅವರ ಬಿಸ್ನೆಸ್ ಸಿಕ್ಕಾಪಟ್ಟೆ ಬೂಮ್ ಆಗಿತ್ತಂತೆ. ಇದರ ಫೌಂಡರ್ ಆದ ಪುನೀತ್ ಗುಪ್ತಾ ಅವರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೇಳ್ತಾರೆ, ಪ್ಯಾಂಡಮಿಕ್ ಕಾರಣದಿಂದ ಅವರ ಕಂಪನಿ ಫ್ಯೂಚರೇ ಬದಲಾಗಿದೆ ಎಂದು. 2020 ಮಾರ್ಚ್ನಲ್ಲಿ ಪ್ರತಿದಿನ 10 ಲಕ್ಷ ಬರುತ್ತಿದ್ದ ಇನ್ಕಮ್ ಡಿಸೆಂಬರ್ನ ಸಮಯಕ್ಕೆ 23 ಲಕ್ಷ ಆಗಿತ್ತು.
ಜನರು ತಮ್ಮ ರಿಲೇಷನ್ಶಿಪ್, ಹೆಲ್ತ್, ಜಾಬ್ ಸೆಕ್ಯೂರಿಟಿ, ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿಂದ ತುಂಬ ದುಃಖದಲ್ಲಿ ಇರಬೇಕಾದ್ರೆ ಈ ಆಸ್ಟ್ರೋ ಟ್ಯಾಕನ್ನು ಅತಿ ಹೆಚ್ಚಾಗಿ ಬಳಸಲು ಶುರು ಮಾಡ್ತಾರೆ. ಆಗ ಇವರು ಇನ್ನೊಂದು ಸ್ಟ್ರಾಟಜಿಯನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಅದೇ ಲೋನ್ಲಿನೆಸ್. ಈ ಆಸ್ಟ್ರೋ ಟ್ಯಾಕ್ ಆ್ಯಪ್ನಲ್ಲಿರುವ ಜ್ಯೋತಿಷಿಗಳು ಹೇಳುವ ಪ್ರಕಾರ ಅವರ ಜೊತೆ ಮಾತಾಡುವಂಥ ಮೋಸ್ಟ್ ಆಫ್ ದಿ ಪೀಪಲ್ ಒಬ್ಬಂಟಿಯಾಗಿರುತ್ತಾರೆ. ಆದ್ದರಿಂದ ಅವರ ಸ್ಟ್ರಾಟಜೀಸ್ಗಳನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳನ್ನು ಯೂಸ್ ಮಾಡ್ಕೊಂಡಿರ್ತಾರೆ. ಲೈಕ್ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಂಜಲಿ ಜೋಲಿ ಇವರೆಲ್ಲ ಕೂಡ ಈ ಆ್ಯಪನ್ನೇ ಯೂಸ್ ಮಾಡಿದ್ರು ಎಂದು ನಮಗೆಲ್ಲ ತೋರಿಸಲಾಗುತ್ತದೆ. ಈ ಆಸ್ಟ್ರಾಲಜಿ ಅಪ್ಲಿಕೇಶನ್ಗಳಲ್ಲಿ ಏನೂ ಕೂಡ ಹೇಳೋದಿಲ್ಲ, ಬದಲಾಗಿ ನಿಮ್ಮ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡ್ತಾರೆ ಅಷ್ಟೇ. ಆ್ಯಂಡ್ ಈ ಆಸ್ಟ್ರಾಲಜಿ ಸೈಂಟಿಫಿಕ್ ಆಗಿ ಇನ್ನೂ ಕೂಡ ಪ್ರೂವ್ ಆಗೇ ಇಲ್ಲ. ಸ್ನೇಹಿತರೆ, ಈ ಆಸ್ಟ್ರಾಲಜಿ ಅನ್ನೋ ಒಂದು ಸಿಂಪಲ್ ಫೆನಾಮಿನನ್ನು ಇಟ್ಕೊಂಡು, ಗ್ರಹಗಳನ್ನು ಇಟ್ಕೊಂಡು ನಮ್ಮ ಭವಿಷ್ಯವನ್ನು ಹೇಗೆ ಹೇಳ್ತಾರೆ. ಇದಾಗಿತ್ತು ಈ ಒಂದು ಆಸ್ಟ್ರೋಟ್ಯಾಕ್ನ ಕಂಪ್ಲೀಟ್ ಕೇಸ್ ಸ್ಟಡಿ. ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.